ರೌಡಿ ಶೀಟರ್ ಬೆಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗೂ ಮುನ್ನ ಜಗ್ಗನ ಟೀಮ್ ಮೀಟಿಂಗ್ ಅನ್ನ ಮಾಡಿದಂತ ದೃಶ್ಯಾವಳಿ ನ್ಯೂಸ್ 18ಗೆ ಸಿಕ್ಕಿದೆ. ರೌಡಿ ಶೀಟರ್ ಬೆಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಾಕಷ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸದ್ದಾಗಿದ್ದ ಯಾವ ಕಾರಣಕ್ಕಪ್ಪ ಅಂದ್ರೆ ಕೆಆರ್ಪುರದ ಬಿಜೆಪಿಯ ಶಾಸಕ ಮಾಜಿ ಸಚಿವ ಬೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಆಗಿರುವಂತ ಜಗ್ಗ ಇನ್ನೂ ಕೂಡ ಕಣ್ಮರೆ ಆಗಿದ್ದಾನೆ, ನಾಪತ್ತೆ ಆಗಿದ್ದಾನೆ. ರಾಮಮೂರ್ತಿ ನಗರದ ಬಾರ್ ಒಂದರಲ್ಲಿ ಇವರು ಸಭೆಯನ್ನ ಸೇರಿದ್ರು. ಅದರ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ ನ್ಯೂಸ್ 18ಗೆ ಸಿಕ್ಕಿದೆ. ಜುಲೈ 15ರ ಮಧ್ಯಾಹ್ನ ಬಾರ್ನಲ್ಲಿ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಸುಪಾರಿ ಹಂತಕರ ಜೊತೆ ಜಗ್ಗನ ಟೀಮ್ ಮೀಟಿಂಗ್ ಅನ್ನ ಮಾಡಿದ್ರು. ಜುಲೈ 15ರ ರಾತ್ರಿ ಬಿಕ್ಲು ಶಿವನ ಭೀಕರ ಮರ್ಡರ್ ಆಗುತ್ತೆ. ಜುಲೈ 15ರ ಮಧ್ಯಾಹ್ನ ಬಾರ್ನಲ್ಲಿ ಮೀಟಿಂಗ್ ಮಾಡ್ತಾರೆ. ಅದಾದ್ಮೇಲೆ ರಾತ್ರಿ ಬಿಕ್ಲು ಶಿವನ ಭೀಕರ ಮರ್ಡರ್ ಆಗುತ್ತೆ. ಸುಪಾರಿ ಹಂತಕರ ಜೊತೆ A2 ಕಿರಣ್ ಚರ್ಚೆ ಮಾಡಿರುವಂಥದ್ದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಪ್ರಮುಖವಾದಂಥ ಸಾಕ್ಷ್ಯವನ್ನ ಒದಗಿಸಿದಂತಿದೆ ಈ ವಿಡಿಯೋ. ಬಿಕಾಸ್ ಯಾರ್ಯಾರೆಲ್ಲ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿದ್ದಾರೆ, ಈಗ ಯಾರನ್ನೆಲ್ಲ ಬಂಧಿಸಲಾಗಿದೆ, ಅವರೆಲ್ಲರೂ ಸೇರ್ಕೊಂಡು ಬಾರ್ನಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಕೊಲೆ ಮಾಡ್ಲಿಕ್ಕೂ ಒಂದು 3-4 ಗಂಟೆಗಳ ಮುಂಚೆ ಅಷ್ಟೇ ಈ ಒಂದು ಮೀಟಿಂಗ್ ಆಗಿರುತ್ತೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳಲ್ಲಿ. ಇದು ಬಾರ್ ಒಂದರಲ್ಲಿ ನಡೆದಿದ್ದಂತ ಒಂದು ಮೀಟಿಂಗ್. ಇನ್ನು ಬಿಕ್ಲು ಶಿವನ ಕೊಲೆ ಬಳಿಕ ಜಗ್ಗನ ಕೈವಾಡ ಇರುವಂತದ್ದು ದೃಢವಾಗಿದೆ. ಬಿಕ್ಲು ಶಿವನ ಕೊಲೆಯಾದ ಬಳಿಕ ಈತನ ಕೈವಾಡ ಇರುವಂತದ್ದು ದೃಢ ಆಗಿದೆ. ಇಲ್ಲ ಅಂದಿದ್ದು ಯಾಕೆ ಎಸ್ಕೇಪ್ ಆಗ್ತಿದ್ದ, ಎಷ್ಟು ದಿನ ಆದ್ರೂ ಹುಡುಕಾಡಿದ್ರು ಸಿಗ್ತಾ ಇಲ್ಲ ಅಂದ್ರೆ ಆತನ ಕೈವಾಡ ಇರುವಂತ ಶಂಕೆ ಮತ್ತಷ್ಟು ದೃಢ ಆಗ್ತದೆ. ಅದಕ್ಕೆ ಬೇರೆ ಈಗ CCTV ದೃಶ್ಯಾವಳಿ ಬೇರೆ ಸಾಕ್ಷೀಕರಿಸ್ತಾ ಇದೆ. FIR ಆಗ್ತಾ ಇದ್ದಂತೆ A1 ಜಗ್ಗ ಎಸ್ಕೇಪ್ ಆಗಿದ್ದ. A1 ಜಗ್ಗ ಎಸ್ಕೇಪ್ನ CCTV ದೃಶ್ಯ ಕೂಡ ಲಭ್ಯವಾಗಿದೆ. ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯ ಅದು. ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆಗ್ತಾ ಇದ್ದಾನೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿದ್ದ ಇವನು. ಹೊಸೂರು ಟೋಲ್ನಲ್ಲಿ ಜಗ್ಗನ ಕಾರು ತೆರಳುವಂತ ದೃಶ್ಯ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಆತ ಎಲ್ಲಿ ಹೋದ, ಎಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ಹುಡುಕುವಂತ ಪ್ರಯತ್ನದ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳೆಲ್ಲವೂ ಕೂಡ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಚೆನ್ನೈಗೆ ನೇರವಾಗಿ ಎಸ್ಕೇಪ್ ಆಗಿದ್ದ ಜಗ್ಗ ಚೆನ್ನೈನಿಂದ ದುಬೈಗೆ ತೆರಳಿದ್ದಾನೆ A1 ಜಗದೀಶ. ನ್ಯೂಸ್ 18ನಲ್ಲಿ ಜಗ್ಗ ಎಸ್ಕೇಪ್ನ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ ನಿಮಗೆ ತೋರಿಸ್ತಾ ಇದೀವಿ. 2 ದೃಶ್ಯ ನಿಮ್ಗೆ ತೋರಿಸ್ತಾ ಇದೀವಿ. ಒಂದು ದೃಶ್ಯ, ಅವರು ಅವತ್ತು ಬಿಕ್ಲು ಶಿವನ ಕೊಲೆ ಮಾಡಲಿಕ್ಕೂ ಮುಂಚೆ ಸ್ಕೆಚ್ ಅನ್ನ ಹಾಕ್ಲಿಕ್ಕೆ ಆ ಕೊಲೆಗಾರರ ಒಂದು ಸಭೆ ನಡೆಸಿದ್ದ. ಅದಾದ ನಂತರ ನಿಮಗೆ ಪಕ್ಕದ ಒಂದು ದೃಶ್ಯಾವಳಿಯಲ್ಲಿ, ನಿಮ್ಮ ಟಿವಿಯ ಬಲಭಾಗದ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಚೆನ್ನೈಗೆ ತೆರಳಿದಂಥ ದೃಶ್ಯಾವಳಿ, ಆಡಿ ಕಾರ್ ಅದು. ಆ ಆಡಿ ಕಾರ್ನಲ್ಲಿ ಚೆನ್ನೈಗೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಅದು ಹೊಸೂರು ಟೋಲ್ನಲ್ಲಿ ದಾಟುವಂಥ ದೃಶ್ಯಾವಳಿ. ಹೊಸೂರು ಟೋಲ್ ದಾಟ್ತಿದ್ದ ಹಾಗೆ ಆ ದಾಟಿದಂಥ ದೃಶ್ಯಾವಳಿ ಪೊಲೀಸರಿಗೆ ಸಿಕ್ಕಿದೆ. ಅಲ್ಲಿಂದ ಸೀದಾ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಆರೋಪಿಗಳು ಯಾರು ಕೂಡ ಜಗ್ಗನ ಹೆಸರು ಹೇಳಿಲ್ಲ ಅನ್ನುವಂಥದ್ರ ಬಗ್ಗೆ ಈ ಮುಂಚೆ ನಾವು ನೋಡ್ತಾ ಇದ್ವಿ. ಆದ್ರೆ ಈ ದೃಶ್ಯಾವಳಿಗಳೆಲ್ಲವೂ ಕೂಡ ಸಾಕ್ಷೀಕರಿಸ್ತಾ ಇರುವಂಥದ್ದು ಆತನ ಇನ್ವಾಲ್ವ್ಮೆಂಟ್ ಇರುವಂಥದ್ದು. ಅದರ ಜೊತೆಗೆ ಆತ ತಪ್ಪೇ ಮಾಡಿಲ್ಲ ಅಂದಿದ್ರೆ ಎಸ್ಕೇಪ್ ಆಗುವಂತ ಅವಶ್ಯಕತೆ ಇರಲಿಲ್ಲ. ಈಗ ಆತನನ್ನ ಹುಡುಕುವಂತ ಕೆಲಸ ಮತ್ತೆ ಆತನ ಕರೆತರುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ, ಮತ್ತೆ ದುಬೈಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಯಾವಾಗ ಹೊರಡಿಸ್ತಾರೆ ಪೊಲೀಸರು ಅಂತ? ಪೃಥ್ವಿ, ಏನು ಈಗಾಗಲೇ ಈ ಒಂದು ಕೊಲೆ ಕೇಸಲ್ಲಿ ಏನು ಆರೋಪಿಗಳು ಯಾವ ರೀತಿ ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸಾಕಷ್ಟು CCTV ದೃಶ್ಯಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಏನು ರೌಡಿ ಶೀಟರ್ ಬಿಕ್ಲು ಕೊಲೆಗೂ ಮುನ್ನ ಒಂದು ಬಾರ್ನಲ್ಲಿ ಕುಳಿತು ಒಂದು ಸಂಚನ ರೂಪಿಸಿರುವಂತಹ ಒಂದು ದೃಶ್ಯಗಳು ಕೂಡ ಈಗ ಪೊಲೀಸರ ಕೈ ಸೇರಿದೆ. ಆ ಒಂದು ಬಾರ್ನಲ್ಲಿ ಆರೋಪಿಗಳು ಅಂದ್ರೆ ಪ್ರಮುಖ ಆರೋಪಿ ಕಿರಣ್ ಏನಿದ್ದಾನೆ, ಆತ ಮತ್ತೆ ಕೆಲವು ಸುಪಾರಿ ಆರೋಪಿಗಳೇನಿದ್ರೆ ಅವರೆಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ಯಾವ ರೀತಿ ಕೊಲೆಯನ್ನ ಮಾಡಬೇಕು ಮತ್ತೆ ಯಾವ ರೀತಿ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಈ ಒಂದು ಫೂಟೇಜ್ ಅನ್ನ ಪೊಲೀಸರು ವಶಪಡಿಸಿಕೊಂಡು ನೋಡಿದಾಗ ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಆರೋಪಿಗಳು ಕೂಡ ಆ ಒಂದು ವಿಡಿಯೋದಲ್ಲಿ ಕೂಡ ಕಾಣಿಸ್ತಾ ಇದ್ದಾರೆ. ಅದರಿಂದ ಇದು ಪ್ರಮುಖ ಸಾಕ್ಷಿಗಳು ಕೂಡ ಆಗುತ್ತೆ. ಏನು ಕೊಲೆಗೂ ಮುನ್ನ ಆರೋಪಿಗಳು ಒಂದು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ರು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಮತ್ತೆ ಈ ಒಂದು CCTV ದೃಶ್ಯಾವಳಿ ಕೂಡ ಸಾಕ್ಷಿ ಆಗುತ್ತೆ. ಆನಂತರ ಏನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ A1 ಜಗದೀಶ್ ಏನಿದ್ದಾನೆ, ಈತ ಒಂದು ಕೊಲೆಗೂ ಮುನ್ನವೇ ಒಂದು ಮನೆಯನ್ನ ಬಿಟ್ಟು ಎಸ್ಕೇಪ್ ಕೂಡ ಆಗ್ತಾ ಇರೋದು. ರಾಮಮೂರ್ತಿ ನಗರದ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಈತ ವಾಸವಾಗಿರ್ತಾನೆ. ಇನ್ನೇನು ನಾಳೆ ಕೊಲೆ ನಡೀತಾ ಅನ್ನೋದಾದ್ರೆ ಇವತ್ತು ರಾತ್ರಿ ಆತ ಒಂದು ಮನೆಯನ್ನ ಬಿಟ್ಟು ಎಸ್ಕೇಪ್ ಆಗ್ತಿರುವಂತಹ
ದೃಶ್ಯಗಳು ಕೂಡ ಈಗ ಪೊಲೀಸರ ಕೈ ಸೇರಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸೂರಿನ ಟೋಲ್ ಬಳಿ ತನ್ನ ಏನು ಜಗ್ಗನ ಕಾರ್ ಪಾಸ್ ಆಗ್ತಿದೆಯಲ್ಲ ಆ ಒಂದು ವಿಡಿಯೋ ಕೂಡ ಈಗ ಪೊಲೀಸರ ಕೈ ಸೇರಿದ್ದು. ಆ ಒಂದು ಸಿಸಿಟಿವಿಯಲ್ಲಿ ಜಗ್ಗ ನೇರವಾಗಿ ಹೊಸೂರು ಮುಖಾಂತರವಾಗಿ ಚೆನ್ನೈಗೆ ಹೋಗ್ತಾನೆ, ನಂತರ ಚೆನ್ನೈಯಿಂದ ದುಬೈಗೆ ಕೂಡ ಎಸ್ಕೇಪ್ ಆಗಿರೋದು ಕೂಡ ಈಗ ಗೊತ್ತಾಗಿದೆ. ಸದ್ಯ ಆತನ ವಿರುದ್ಧ ಒಂದು ರೆಡ್ ಕಾರ್ನರ್ ನೋಟಿಸ್ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಮುನಿರಾಜು, ಹಾಗೆ ಸಂಪರ್ಕದಲ್ಲಿರಿ. ಇಲ್ಲಿ ಪ್ರಮುಖವಾಗಿ ಈತ ದುಬೈಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ದುಬೈಗೆ ಹೋದಂತ ಕಾರಣಕ್ಕೋಸ್ಕರ ಪೊಲೀಸರು ಯಾವ ರೀತಿಯ ಹುಡುಕ್ಬೇಕು, ಆತರನ್ನ ಕರೆತರಬೇಕು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸಿಐಡಿ ತನಿಖೆ ಅಂತೂ ಚುರುಕಾಗಿ ನಡೀತಾ ಇದೆ. A1 ಜಗದೀಶ್ಗಾಗಿ ಸಿಐಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದುಬೈಗೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಬೇರೆ ದೇಶಗಳಿಗೆ ಎಸ್ಕೇಪ್ ಆದಾಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ ಪೊಲೀಸರು. ರೆಡ್ ಕಾರ್ನರ್ ನೋಟಿಸ್ ಏನಪ್ಪಾ ಅಂದ್ರೆ ಅದು ನೋಟಿಫೈ ಆಗುತ್ತೆ ಬೇರೆ ದೇಶಕ್ಕೆ, ಮತ್ತೆ ಅಥವಾ ಆ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವ್ರು ಬಂದಿದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜ್ಗಳನ್ನ ಪಾಸ್ ಮಾಡಲಾಗುತ್ತೆ. ರೆಡ್ ಕಾರ್ನರ್ ನೋಟಿಸ್ ನೀಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೇಂದ್ರದ ಜೊತೆ ಸಿಐಡಿ ಅಧಿಕಾರಿಗಳು ಚರ್ಚೆಯನ್ನ ಮಾಡಿದ್ದಾರೆ. A1 ಜಗ್ಗನ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇರುವಂತದ್ದು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಇದ್ದಾರೆ. ಮುನಿ, ಇಲ್ಲಿ ನೋಡ್ತಾ ಇದ್ವಿ ಜಗ್ಗನಿಗೋಸ್ಕರ ರೆಡ್ ಕಾರ್ನರ್ ನೋಟಿಸ್ಗೆ ಸಿದ್ಧ ಪಡಿಸ್ಕೊಂಡಿದ್ದಾರೆ ಪೊಲೀಸರು. ಯಾವಾಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಬಹುದು, ರೆಡ್ ಕಾರ್ನರ್ ನೋಟಿಸ್ ಇಂದ ಆತನ್ನ ಫೈಂಡ್ ಔಟ್ ಮಾಡುವಂತ ಕೆಲಸ ಹೇಗಾಗುತ್ತೆ? ಪೃಥ್ವಿ, ಈಗಾಗಲೇ ಏನು ಆರೋಪಿ ಜಗದೀಶ್ ದುಬೈಗೆ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಒಂದು ಖಚಿತ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಚೆನ್ನೈ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿ ಈಗ ಆತ ಒಂದು ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅಂತೇಳಿ ಈಗ ಸಿಐಡಿ ಅಧಿಕಾರಿಗಳ ಮುಖಾಂತರವಾಗಿ ಸಿಬಿಐಗೆ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಕೂಡ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗಿರೋದ್ರಿಂದ ಅಲ್ಲಿಂದ ನೇರವಾಗಿ ಒಂದು ಸಿಬಿಐ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಮಾಡ್ತಾರೆ. ಅವರ ಮುಖಾಂತರವಾಗಿ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಸರ್ವ್ ಮಾಡಿ ಆರೋಪಿ ದುಬೈನಲ್ಲಿ ಇದ್ದಾನೆ, ಆತನ ಮೇಲೆ ಇಂಥ ಒಂದು ಕೇಸ್ ದಾಖಲಾಗಿದೆ, ಕೂಡಲೇ ಆತನನ್ನ ಅಲ್ಲಿಂದ ಗಡಿಪಾರು ಮಾಡೋದು ಅಥವಾ ಅಲ್ಲಿನ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಆತನನ್ನ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅಂತೇಳಿ ಈಗ ಒಂದು ಕೆಲವು ಕೇಸ್ ಫೈಲ್ ಮತ್ತೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಬಹುಶಃ ಇನ್ನು ಈ ಒಂದು ವಾರದಲ್ಲಿ ಈ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ಯಾಕಂದ್ರೆ ಇದು ಕೇಸ್ ಫೈಲ್ ಅನ್ನ ಮೊದಲಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಿ ನಂತರ ಅದನ್ನ ಸಿಬಿಐಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಒಂದು ಮನವಿಯನ್ನು ಕೊಡಬೇಕಾಗುತ್ತೆ. ಅವರು ಕೇಂದ್ರ ಗೃಹ ಇಲಾಖೆ ಜೊತೆ ಒಂದು ಚರ್ಚೆಯನ್ನು ನಡೆಸಿ ಆರೋಪಿ ಮೇಲೆ ಇರುವಂತಹ ಏನು ಸೆಕ್ಷನ್ಸ್ ಇರ್ಬೋದು ಮತ್ತೆ ಆರೋಪ ಇರ್ಬೋದು ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಆ ನಂತರ ದುಬೈನಲ್ಲಿರುವಂತಹ ಅಲ್ಲಿನ ಎಂಬಸಿಗೆ ಈ ಒಂದು ಕೇಸ್ ಫೈಲ್ ಅನ್ನು ವರ್ಗಾವಣೆ ಮಾಡಿ ಆತ ಇರುವಂತಹ ಸ್ಥಳ ಮತ್ತೆ ಇರುವಂತಹ ಪೊಲೀಸ್ ಠಾಣೆ ಅದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಲ್ಲಿನ ಪೊಲೀಸರ ಮುಖಾಂತರ ಆತನನ್ನು ಅರೆಸ್ಟ್ ಮಾಡಿ ನೇರವಾಗಿ ಆತನನ್ನು ಏರ್ಪೋರ್ಟ್ಗೆ ಹಸ್ತಾಂತರ ಮಾಡಿ ಅಲ್ಲಿಂದ ಭಾರತಕ್ಕೆ ಹಸ್ತಾಂತರ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಸದ್ಯ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಭಾರತೀಯ ನಗರ ಪೊಲೀಸರು ಇಡೀ ಕೇಸ್ ಫೈಲ್ ಅನ್ನ ಈಗ ಸಿಐಡಿಗೆ ವರ್ಗಾವಣೆ ಮಾಡಿದ್ದು ಅಲ್ಲಿಂದ ಇದನ್ನ ಟ್ರಾನ್ಸ್ಲೇಟ್ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಇನ್ನು 2-3 ದಿನದಲ್ಲಿ ಸಿಬಿಐಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ.